ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಆಯಿತ ಮಲ್ಲಪ್ಪ ಜೂದವ್ರು. ಸಾರಿಗೆ ಮುಷ್ಕರ, ಸಾರಿಗೆ ಅಂದರೆ ಈ ಒಂದು ಸಾರಿಗೆ ಕ್ಷೇತ್ರದಲ್ಲಿ ಇರ್ತಿರುವಂಥ ಕಂಡಕ್ಟರ್ ಇರ್ಬೋದು, ಡ್ರೈವರ್ಗಳಿರ್ಬೋದು, ಸಾರಿಗೆ ಒಂದು ವ್ಯವಸ್ಥೆಯಲ್ಲಿರುತ್ತಿರುವಂಥ ಎಲ್ಲ ದುಡಿಯುವ ಕಾರ್ಮಿಕರು ಸ್ಟ್ರೈಕ್ ಮಾಡ್ತಾಯಿದ್ದಾರೆ. ನಮಗೆ ಪೇಮೆಂಟ್ ಸರಿಯಾಗಿ ಆಗ್ತಾಯಿಲ್ಲ, ಪೇಮೆಂಟ್ ಜೊತೆಗೆ ಹೆಚ್ಚುವರಿ ಪೇಮೆಂಟ್ ನಮ್ಗೆ ಬರ್ತಾಯಿಲ್ಲ, ಈಗಿನ ಬಾಕಿ ಬರ್ತಾಯಿಲ್ಲ ಅಂತ ಅವರ ನೂರಾರು ಬೇಡಿಕೆಗಳು ಅನ್ನೋದು 3-4 ಬೇಡಿಕೆಗಳು ಈಡೇರಿಸ್ರಿ ಅನ್ನುವಂಥ ಮಾತುಗಳಿದ್ದಾವೆ. ಪಾಪ ಅವ್ರಿಗೆ ಅವ್ರ ಬೇಡಿಕೆ ತಪ್ಪಲ್ಲ, ಆದರೂ ಬೇಡೋದು ಸಹಜದ ಮತ್ತು ಬೇಡಲೇಬೇಕು, ಕೇಳಲೇಬೇಕು, ದುಡಿತಾರೆ. ಅವ್ರಿಗೇನು ಮಾತಾಗಿರೋದು ಅದು ಪ್ರಕಾರ ನಡಿಬೇಕಾಗಿದ್ದು ಧರ್ಮ ಕರ್ಮ ಸರ್ಕಾರದ್ದು. ಅದಕ್ಕೆಲ್ಲ ಸರ್ಕಾರ ನಾವು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಹೋಗೋದ್ರಿಂದಾಗಿ ಒಂದಷ್ಟು ಸಂಘರ್ಷ ಸ್ಟಾರ್ಟ್ ಆಗ್ಯದ. ಅದಕ್ಕಾಗಿ ಅವರು ಬೀದಿಗಿಳಿಯುವಂಥ ಪ್ರಯತ್ನ ಮಾಡಿದಾಗ ಸಹಜವಾಗಿ ಸಾರ್ವಜನಿಕರಿಗೆ ತೊಂದರೆ ಗೊತ್ತದ ನಿಮಗೆ. ಇಲ್ಲಿ ಒಂದು ಬಹಳ ಸೂಕ್ಷ್ಮವಾದ ಇವತ್ತು ಯಾವ ರೀತಿ ಆಗ್ಯದಪ್ಪ ಅಂದ್ರೆ, ಸಾರಿಗೆ ಮತ್ತು ಜನಸಾಮಾನ್ಯ ಮಧ್ಯೆ ಸಂಬಂಧ ಇವತ್ತು ಸಾರಿಗೆ ಇಲ್ಲದ ಬದುಕೇ ಇಲ್ಲ. ಅದರಲ್ಲೂ ಬಡವರು ತಿರುಗಾಡುವಂಥ ಅಡ್ಡಾಡುವಂಥ ವ್ಯವಸ್ಥೆ ಅಂದರೆ ಈ ಸಾರಿಗೆ ಮತ್ತು ರೈಲ್ವೆ. ಇವುಗಳನ್ನ ಬಂದ್ ಮಾಡೋದಂತಂದ್ರೆ ದಿನನಿತ್ಯದ ಉಸಿರನ್ನು, ಬದುಕಿನ ಉಸಿರನ್ನು ಕಟ್ಟಿ ಹಾಕಿದಂಗೆ. ಹೀಗಾಗಿ ಇವತ್ತು ಅನಿವಾರ್ಯವಾಗಿ ನಮ್ಮ ಕೋರ್ಟ್ ಅದು ಸಹಿತ ಆ ವಿಷಯದಲ್ಲೇ ಮುಖ್ಯ ನ್ಯಾಯಮೂರ್ತಿದಂಥವರು ಆದೇಶ ಹೊರಡಿಸಿದ್ದಾರೆ. ಮುಷ್ಕರ ನಿಲ್ಲಿಸದಿದ್ದರೆ ಸಾರಿಗೆ ನಿಯಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ಪದಾಧಿಕಾರಿಗಳ ವಿರುದ್ಧ ನ್ಯಾಯಾಂಗ ನಿಂದನೆ ಪ್ರಕರಣ ದಾಖಲಾಗುವುದು, ಬಂಧನಕ್ಕೆ ಆದೇಶಿಸಲಾಗುವುದು ಅನ್ನುವಂಥ ಮಾತನ್ನು. ಅದಕ್ಕೆ ನೀವು 7ನೇ ತಾರೀಕಿನ ತನಕ ನೀವು